ಏನೇನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗಿತ್ತು ಅದನ್ನ ಬಗೆಹರಿಸದಂತ ಕೆಲಸವನ್ನ ನಾನು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜ್ಯದ ಉಸ್ತುವಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲರ ಸಿದ್ದೇಶಣ್ಣ ಅವರ ಆದಿಯಾಗಿ ರೇಣುಕಾಚಾರ್ಯ ನಮ್ಮ ಶಿವಯೋಗಿ ಸ್ವಾಮಿ ಅವರು ಎಲ್ಲರ ಜೊತೆನೂ ಕೂತು ಚರ್ಚೆ ಮಾಡಿದ್ದೇವೆ. ಎಲ್ಲವೂ ಕೂಡ ಬಗೆಹರಿತದೆ. ಎಲ್ಲವೂ ಕೂಡ ಬಗೆಹರಿತದೆ. ಏನ್ ತಲೆ ಕಟ್ಸ್ಕೊಳ್ತಕ್ಕಂಥದ್ದೆಲ್ಲ. ನಾವು ಇವತ್ತು ಮಾತನಾಡಿರುವಂತದ್ದು ಇಷ್ಟೇನೆ. ಉಪಚುನಾವಣೆ ಇವತ್ತೇನು ನಮ್ಮ ಕಣ್ಮುಂದಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಯಾರೇ ಅಭ್ಯರ್ಥಿ ಆದ್ರೂ ಸಹ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಚುನಾವಣೆನ ಎದುರಿಸಬೇಕು ಅಂತೇಳಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಇದಕ್ಕೆ ಕಾರ್ಯಕರ್ತರಿಗೆ ಅಪಮಾನ ಮಾಡಬಾರದು ಅನ್ನೋ ಮಾತನ್ನ ಹೇಳಿದ್ರಿ ಭಾಷಣದಲ್ಲಿ. ನಾನು ಎಲ್ಲೇ ಹೋದ್ರು ಕೂಡ ಮಾತನ್ನ ಹೇಳ್ತಾ ಇರ್ತೇನೆ. ವಿಶೇಷವಾಗಿ ದಾವಣಗೆರೆ ಸೀಮಿತವಾಗಿ ಹೇಳಿರ್ತಕ್ಕಂಥದ್ದೆಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ಅವಿರತ ಹೋರಾಟ ನಗರಕ್ಕೆ ಸೀಮಿತ ಆಗಿದ್ದಂತ ಬಿಜೆಪಿಯನ್ನ ಇವತ್ತು ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪನವರ ಹೋರಾಟ, ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು, ಶಂಕರ್ ಮೂರ್ತಿಗಳು, ರಾಮಚಂದ್ರ ಗೌಡರು, VS ಆಚಾರ್ಯ ಅವರು, ತಂಗ ಅವರು, ಈ ರೀತಿ ಅನೇಕ ಹಿರಿಯರ ಒಂದು ಪರಿಶ್ರಮ ಇದೆ. ಲಕ್ಷಾಂತರ ಕಾರ್ಯಕರ್ತರ ಒಂದು ತಪಸ್ಸಿದೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ಸಂದೇಶವನ್ನು ನಾನು ಕೊಟ್ಟಿದ್ದೇನೆ. ಸಮಾವೇಶಕ್ಕೆ ಆಗಮಿಸಿ ಅಂತ ಮನವಿ ಮಾಡಿದ್ರು, ಬರ್ಲಿಲ್ಲ ಇಲ್ಲಿ ಸಮಾವೇಶಕ್ಕೆ. ಬರ್ತಾರೆ. ಚುನಾವಣೆ ನಾವೆಲ್ಲರೂ ಕೂಡ ಸಿದ್ದೇಶಣ್ಣ ಆಗ್ಲಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸ್ತೇವೆ. ಏನು ವಿಫಲ ಏನಿಲ್ಲ. ನಾವು ಕೂಡ ಅವ್ರ ಮನೆ ಸಿದ್ದೇಶಣ್ಣ ಗೆಸ್ಟ್ ಹೌಸ್ ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ದೇವೆ. ಈ ಚುನಾವಣೆ ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸ್ತೇವೆ. ಎಲ್ರದ್ದು ಒಂದೇ ಬಣ, ಅದು ಭಾರತೀಯ ಜನತಾ ಪಾರ್ಟಿ ಬಣ. ನೀವೇ ನೋಡ್ತೀರಿ ಚುನಾವಣೆ ಘೋಷಣೆ ಆದ್ಮೇಲೆ ಯಾವ ರೀತಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಯಾವ ರೀತಿ ಚುನಾವಣೆ ಎದುರಿಸ್ತಾರೆ ನೀವೇ ನೋಡ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.